ಉದಾಹರಣೆಗೆ ನನ್ನ ಕೈಯಲ್ಲಿ ಫೋನ್ ಇದೆ, ಇದರದೊಂದು ಫ್ಯಾಕ್ಟ್ರಿ ಇದೆ, ಇದು ಕರೆಂಟ್ ಕೊಟ್ಟು ಬಿಲ್ ತಗೋತೀವಿ, ತಿಂಗಳ ಬಿಲ್ ಕಟ್ಟಬೇಕು, ಅವರು ನೀರು ಕೊಟ್ಟರೆ ತಗೋತೀವಿ. ಆದರೆ ಇದರ ಬೆಲೆಯನ್ನು ತಯಾರು ಮಾಡಿದವನೇ ನಿರ್ಧಾರ ಮಾಡ್ತಾನೆ. ಇದರ ಬೆಲೆ ತನಗೆ ತಯಾರಿಸುವುದಕ್ಕೆ ಎಷ್ಟು ಖರ್ಚಾಯ್ತು, ಅದರ ನಂತರ ಡೀಲರ್ಗೆ ಎಷ್ಟು ಕಮಿಷನ್ ಕೊಡಬೇಕು, ಅದೆಲ್ಲದರ ಆಧಾರದ ಮೇಲೆ ತನ್ನ ಲಾಭವನ್ನು ಫಿಕ್ಸ್ ಮಾಡ್ಕೊಂಡು ಇದ್ರ ಮೇಲೆ MRP ಅಂತ ಹಾಕ್ತಾನೆ. ಇದನ್ನು ತಯಾರು ಮಾಡಬೇಕು, ಬಂದ ಲಾಭದಲ್ಲಿ ಟ್ಯಾಕ್ಸು ಕಟ್ತಾನೆ. ಹಂಗ ಮಾಡಕ್ ರೈತರಿಗೆ ಅವಕಾಶ ಕೊಡಿ. 1 ಟನ್ ಕಬ್ಬು ಬೆಳೆದಾಗ ಅಷ್ಟೇ ಆತ ಜಮೀನಿಗೆ ಹಾಕಿದ ಬಂಡವಾಳ ಏನು, ಬೀಜಕ್ಕೆ ಎಷ್ಟು ಖರ್ಚು ಮಾಡ್ದ, ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ದ, ಆಳಿಗೆ ಎಷ್ಟು ಖರ್ಚು ಮಾಡ್ದ, ಅವನ ದುಡಿಮೆ ಎಷ್ಟಾಯ್ತು ಆ ಜಮೀನಿನಲ್ಲಿ, ಎಲ್ಲದರ ಲೆಕ್ಕ ಹಾಕೊಂಡು 1 ಟನ್ ಕಬ್ಬಿನ ಬೆಲೆ ಇಷ್ಟು ಅಂತ ರೈತ ನಿಗದಿ ಮಾಡ್ಲಿ. ಫ್ಯಾಕ್ಟ್ರಿಗಳವ್ರು ದುಡ್ಡು ಕೊಟ್ಟು ಆವಾಗ ಶಿವಾನಂದ ಪಾಟೀಲ್ರ ಮನೆಗೆ ಸಕ್ಕರೆ 1 kg ಎಷ್ಟು ರೇಟಿಗೆ ಬರುತ್ತೆ ನೋಡೋಣ. ಅಲ್ಲ, ಈಗ ಕಸ್ತೂರಿ 1 kg ಸಕ್ಕರೆ ಶಿವಾನಂದ ಪಾಟೀಲ್ ಮನೆಗೆ ಭತ್ತ ಬೆಳಿತಾನೆ ರೀ ರೈತ. ಅವನ ಜಮೀನಿನ ದುಡ್ಡು ಎಷ್ಟು, ಜಮೀನಿಗೆ ಹಾಕಿದ ಬಂಡವಾಳ, ಬೀಜಕ್ಕೆ ಎಷ್ಟು ಕೊಟ್ಟ, ಗೊಬ್ಬರಕ್ಕೆ ಎಷ್ಟು ಕೊಟ್ಟ, ಕಳೆ ತೆಗೆಸಕ್ಕೆ ಎಷ್ಟು ಕೊಟ್ಟ, ಒಕ್ಕಲು ಮಾಡೋದಕ್ಕೆ ಎಷ್ಟು ಕೊಟ್ಟ ಅನ್ನೋದರ ಆಧಾರದ ಮೇಲೆ 1 ಕ್ವಿಂಟಲ್ ಭತ್ತದ ರೇಟ್ ಅನ್ನು ರೈತ ಡಿಸೈಡ್ ಮಾಡಿ.